ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಇವತ್ತು ನಂಗೆ ಯಾಕೋ ಊಟ ಮಾಡೋಕೆ ಮನ್ಸು ಬರ್ತಿರ್ಲಿಲ್ಲ, ಫುಲ್ ಲೇಜಿ ಮೂಡ್. ಅದಕ್ಕೆ ಏನಾದರೂ ಸ್ಪೈಸಿ ಸೈಡ್ಸ್ ಇದ್ರೆ ಊಟ ಹೋಗ್ಬೋದು ಅಂತ ಒಂದು ಹಾಫ್ ಕಬಾಬ್ ತಗೊಳೋಣ ಅಂತ ಹೊರಟೆ. ಆದ್ರೆ ಈ ಕಡೆ ಏನ್ ಈಟ್ ಗೊತ್ತಾ, ಸೂರ್ಯ ನೆತ್ತಿಗೆ ಹೊಡಿತಾ ಇದ್ದ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಏನಾದ್ರೂ ನಮ್ ಪ್ಲಾನ್ ಮಾತ್ರ ಕ್ಯಾನ್ಸಲ್ ಆಗ್ಬಾರ್ದು, ಯಾಕಂದ್ರೆ ಕ್ರೇವಿಂಗ್ ಸ್ಟಾರ್ಟ್ ಆದ್ರೆ ತಡ್ಕೊಳಕ್ಕೆ ಆಗಲ್ಲ, ತಿನ್ಬೇಕು ಅನ್ಸಿ ತಿನ್ಬಿಡ್ಬೇಕು. ಸೊ ನಮ್ಮ ಮಾಮೂಲಿ ಎಗ್ ರೈಸ್ ಅಂಗಡಿಗೆ ಬಂದೆ. ಅಣ್ಣ ಒಂದು ಚಿಲ್ಲಿ ಆಫ್ ಕಬಾಬ್ ಖಾರ ಮಾಡ್ಕೊಡಿ ಮಸ್ತಾಗೆ ಅಂದೆ. ಅವರು ಮಸ್ತಾಗಿ ಮಾಡ್ಕೊಟ್ರು ಸ್ಪೈಸಿಯಾಗಿ. ಕಬಾಬ್ ತಗೊಂಡ್ ಬಂದೆ. ಇವತ್ತು ನಾನ್ ವೆಜ್ ತಿಂತಾ ಇದೀನಿ ಅಂತ ಫುಲ್ಲು ಖುಷಿ. ನಂಗೆ ನಾನ್ ವೆಜ್ ಅಂದ್ರೆ ಮೊದ್ಲೇ ಸಿಕ್ಕಾಬಟ್ಟೆ ಇಷ್ಟ ಗೈಸ್, ಅದ್ರಲ್ಲೂ ಚಿಕನ್ ಅಂದ್ರೆ ಹೆವಿ ಇಷ್ಟ. ಮನೆಯಿಂದ ಬಾಕ್ಸ್ ತಂದಿದ್ದೆ, ಅದ್ರಲ್ಲಿ ರೈಸ್ ಮತ್ತೆ ಬಸ್ಲೆ ಸೊಪ್ಪು ಸಾರು ತಂದಿದ್ದೆ. ಎಲ್ಲ ಪ್ಲೇಟ್ಗೆ ಹಾಕೊಂಡೆ. ಪ್ಲೇಟೇ ಫುಲ್ ಆಗಿ ಹೋಗ್ಬಿಡ್ತು, ಹೊರಗ್ ಬರಸ್ಟ್ ಆಗ್ಬಿಟ್ಟಿದೆ. ಈಗ ಹೊಟ್ಟೆ ಫುಲ್ ಮಾಡ್ಬೇಕು ಅಷ್ಟೇ ಗೈಸ್. A few moments later. ಆಹಾ, ಇವತ್ತು ಮಸ್ತ್ ಊಟ ಆಯ್ತು ಬಿಡಿ ಗೈಸ್. ಊಟ ಅಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಊಟ ಎಲ್ಲ ಮುಗಿಸಿ ನಮ್ಮಮ್ಮ ಇನ್ನೊಂದು ಬಾಕ್ಸ್ ಕೊಟ್ಟಿದ್ರು, ಏನಂದ್ರೆ ಗ್ರೇಪ್ಸ್. ಇದನ್ನು ಕೂಡ ತಿಂದೆ. ಇವತ್ತಂತೂ ಹೊಟ್ಟೆ ಫುಲ್ ಆಗೋಯ್ತು ಗೈಸ್. ಎಷ್ಟ್ ತಿಂದ್ರು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ.